ಓಕೆ. ಸೊ ಈಗ ಇಲ್ಲಿ ಕ್ಲಾಸಸ್ ಯೂಶುವಲಿ ನಿಮಗೆ ಝೂಮ್ ಅಲ್ಲಿ ನಡೆಯುತ್ತೆ. ಝೂಮ್ ಅಲ್ಲಿ ಕ್ಲಾಸಸ್ ಆದ್ಮೇಲೆ ಸೊ ಐ ವಿಲ್ ಶೇರ್ ಯು ದ ಝೂಮ್ ಕ್ಲಾಸ್ ಲಿಂಕ್. ಆ ವಿಡಿಯೋ ರೆಕಾರ್ಡೆಡ್ ವಿಡಿಯೋದು ಲಿಂಕ್ ಏನ್ ಮಾಡ್ತೀನಿ, ಐ ವಿಲ್ ಶೇರ್ ಯು ಇನ್ ಗೂಗಲ್ ಕ್ಲಾಸ್ ರೂಮ್ ಅಪ್ಲಿಕೇಶನ್. ನೀವೇನ್ ಮಾಡಬೇಕು, ಫಸ್ಟ್ ಗೂಗಲ್ ಕ್ಲಾಸ್ ರೂಮ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಗಿವಿಂಗ್ ಯುವರ್ ಇಮೇಲ್ ಐಡಿಸ್. ಅದನ್ನ ಕೊಟ್ಟು ನೀವು ಅದನ್ನ ಕ್ಲಾಸ್ ರೂಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ, ಕ್ಲಾಸ್ ರೂಮ್ದು ನಮ್ಮ ಒಂದು ಈಗ ಸೊ ಅದೇ ಅಕಾಡೆಮಿ ಕ್ಲಾಸ್ ರೂಮ್ ಲಿಂಕ್ ನ ಕಳ್ಸಿಕೊಡ್ತೀನಿ ನಾನು ನಿಮಗೆ. ಅಕಾಡೆಮಿ ಕ್ಲಾಸ್ ರೂಮ್ ಲಿಂಕ್ ನ ಕಳ್ಸಿದ್ಮೇಲೆ ಆ ಲಿಂಕ್ ಮುಖಾಂತರ ನೀವು ಕ್ಲಾಸ್ಗೆ ಇಮೇಲ್ ಐ ಡಿ ಹಾಕಿ ಜಾಯಿನ್ ಆಗ್ಬೇಕಾಗತ್ತೆ. ಆ ಜಾಯಿನ್ ಆದ್ಮೇಲೆ ಕ್ಲಾಸ್ಗೆ ನಿಮಗೆ ಅಲ್ಲಿ ಕ್ಲಾಸ್ ರಿಫ್ಲೆಕ್ಟ್ ಆಗುತ್ತೆ. ನೀವು ಯಾವುದಕ್ಕೆ ಜಾಯಿನ್ ಆಗಿದ್ದೀರಾ ಆ ಕ್ಲಾಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಜಸ್ಟ್ ಲೈಕ್ ದಿಸ್. ಸಿ ಐ ವಿಲ್ ಲೆಟ್ ಮಿ ಶೋ ಯು ದಟ್. ಸೊ ಕ್ಯಾನ್ ಯು ಸಿ ಹಿಯರ್? ಸಿ ಈ ರೀತಿಯಾಗಿ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಲೆಟ್ಸ್ ಪ್ರಿಪೇರ್ ಕಾಮರ್ಸ್ ಸಬ್ಜೆಕ್ಟ್. ಸೊ ಈ ರೀತಿ ಕ್ಲಾಸು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಕೆಳಗಡೆ ನ್ಯೂ ಅನೌನ್ಸ್ಮೆಂಟ್ ಅಂತಿದೆ, ಅದ್ರ ಕೆಳಗಡೆ ನ್ಯೂ ಮೆಟೀರಿಯಲ್ ಕ್ಲಾಸ್ ವಿಡಿಯೋಸ್ ಲಿಂಕ್ ಎಕ್ಸೆಲ್ ಶೀಟ್ ಅಂತ ಇದೆ. ಅದನ್ನ ಟ್ಯಾಪ್ ಮಾಡಿದ್ರೆ ಯು ವಿಲ್ ಸಿ ದಿ ಎಕ್ಸೆಲ್ ಶೀಟ್ ಹಿಯರ್. ಅದನ್ನ ಟ್ಯಾಪ್ ಮಾಡಿದ್ರೆ ಕಾಣಿಸ್ತಿಲ್ಲ ಸರ್. ಒನ್ ಮಿನಿಟ್ ಸರ್, ನಾನು ಸ್ಕ್ರೀನ್ ಶೇರ್ ಮಾಡೋದು ಮರ್ತ್ಬಿಟ್ಟೆ. ಒನ್ ನಿಮಿಷ. ಥ್ಯಾಂಕ್ ಯು. ಓಕೆ. ಈಗ ಕಾಣಿಸ್ತಿದೆಯಲ್ಲ ಸರ್? ಓಕೆ. ಓಕೆ, ಈ ರೀತಿ ಏನಾಗುತ್ತೆ, ಗೂಗಲ್ ಈ ತರ ನಾನು ಒಂದ್ಸತಿ ಇಲ್ಲಿ ಫಸ್ಟ್ ಸ್ಟೆಪ್ ಏನು ಅಂದ್ರೆ, ನೀವು ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ, ಗೂಗಲ್ ಕ್ಲಾಸ್ ಝೂಮ್ ಮೀಟ್ ಅಟೆಂಡ್ ಮಾಡ್ತಾ ಇದ್ದೀರಾ, ಕ್ಲಾಸ್ ಕೇಳಿಸ್ಕೊತೀರಾ, ಕ್ಲಾಸ್ ಮುಗ್ದಾದ್ಮೇಲೆ ನನಗೆ ಆ ವಿಡಿಯೋ ಲಿಂಕು ಜನರೇಟ್ ಆಗೋದಕ್ಕೆ ಇಟ್ ಟೇಕ್ಸ್ ಒಂದು 30 ಮಿನಿಟ್ಸ್ 1 ಅವರ್ ತಗೊಳುತ್ತೆ. ಎವ್ರಿಡೇ 6 to 7 ಕ್ಲಾಸ್ ಇದ್ರು 10 ಗಂಟೆ ಒಳಗಡೆ ನಾನು ಲಿಂಕ್ನ ಅಪ್ಡೇಟ್ ಮಾಡಿರ್ತೀನಿ. ನೀವು 10 ಗಂಟೆ ಮೇಲೆ ವಾಚ್ ಮಾಡ್ಬೋದು. ಸಮಟೈಮ್ಸ್ ನಾನು ಅಲ್ಲಿ ಲಿಂಕ್ ಹಾಕಿದ್ಮೇಲೆ ಎವ್ರಿಡೇ ಮೆಸೇಜ್ ಕಳಿಸ್ತಾ ಇರ್ತೀನಿ, ಲಿಂಕ್ ಅಪ್ಡೇಟ್ ಆಗಿದೆ, ವಿಡಿಯೋ ಅಪ್ಡೇಟ್ ಆಗಿದೆ ನೋಡಿ ಅಂತ ಹೇಳಿ. ಸೊ ಮೆಸೇಜ್ ಬಂದ್ಮೇಲೆ ನೋಡ್ಬೋದು. ಇಲ್ಲ ನಾನು ಇನ್ ಕೇಸ್ ಮೆಸೇಜ್ ಹಾಕಿಲ್ಲ ಅಂದ್ರೂ ವಿದಿನ್ 10 o'clock ನಾನು ಅದು ಅಪ್ಡೇಟ್ ಮಾಡಿರ್ತೀನಿ. ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಗೂಗಲ್ ಕ್ಲಾಸ್ ರೂಮ್ ಅಪ್ಲಿಕೇಶನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಅಪ್ಲಿಕೇಶನ್ ಗೂಗಲ್ ಕ್ಲಾಸ್ ರೂಮ್ ಅಪ್ಲಿಕೇಶನ್ ನೀವು ಪ್ಲೇ ಸ್ಟೋರ್ಗೆ ಹೋದ್ರೆ, ಪ್ಲೇ ಸ್ಟೋರ್ ಅಲ್ಲಿ ಗೂಗಲ್ ಕ್ಲಾಸ್ ರೂಮ್ ಅಂತ ಹೊಡೆದ್ರೆ ಅಲ್ಲಿ ಅಪ್ಲಿಕೇಶನ್ ಬರುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೂಗಲ್ ಕ್ಲಾಸ್ ರೂಮ್ ನಮ್ಮಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಈ ಗೂಗಲ್ ಕ್ಲಾಸ್ ರೂಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಾನು ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ. ಯೂಶುವಲಿ ನಾನು ಏನ್ ಮಾಡಿದ್ದೀನಿ, ಗೂಗಲ್ ಕ್ಲಾಸ್ ರೂಮ್ ಕ್ರಿಯೇಟ್ ಮಾಡಾದ್ಮೇಲೆ ಆಯ್ತಾ, ನಾನೇನ್ ಮಾಡಿದ್ದೀನಿ, ಲಿಂಕ್ ನ ಕಳಿಸ್ಕೊಟ್ಟಿದ್ದೀನಿ. ಈ ಕ್ಲಾಸ್ ರೂಮ್ ಲಿಂಕ್ ನ ಟ್ಯಾಪ್ ಮಾಡಿ ನೀವು ಕ್ಲಾಸ್ ರೂಮ್ ಜಾಯ್ನ್ ಆಗಿ ಅಂತ ಹೇಳಿ. ಆಯ್ತಾ, ಒಂದ್ ನಿಮಿಷ ಇದನ್ನ ತೋರಿಸ್ತೀನಿ ನಿಮಗೆ. ಸೊ ಯು ಕ್ಯಾನ್ ಸಿ ಹಿಯರ್. ಇದು ಕ್ಲಾಸ್ ರೂಮ್ ಆಯ್ತಾ. ಪೇಪರ್ 1ಗೆ ಒಂದು ಸಪರೇಟ್ ಕ್ಲಾಸ್ ರೂಮ್ ಇದೆ, ಕಾಮರ್ಸ್ಗೆ ಸಪರೇಟ್ ಕ್ಲಾಸ್ ರೂಮ್ ಇದೆ. ಕಾಮರ್ಸ್ ಅಲ್ಲಿ ಈಗ 16 ಜನ ರಿಜಿಸ್ಟರ್ ಆಗಿದ್ದೀರಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಹೋಪ್ ಯು ಕ್ಯಾನ್ ಸಿ. ಇಲ್ಲಿ ಎಷ್ಟು ಜನ, September 16th. ಸೊ ದರ್ ಆರ್ ಟೋಟಲಿ 16 ಸ್ಟೂಡೆಂಟ್ಸ್ ರಿಜಿಸ್ಟರ್ಡ್. ಇನ್ನು ಕೆಲವರು ರಿಜಿಸ್ಟರ್ ಆಗಿಲ್ಲ. ಆಯ್ತಾ, ಯಾರೆಲ್ಲ ಆಗಿಲ್ಲ ಅವರೆಲ್ಲರೂ ಕೂಡ ರಿಜಿಸ್ಟರ್ ಆಗಿ 16 ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ರಿಜಿಸ್ಟರ್ ಆಗಿರೋದು. ಸೊ ಇಲ್ಲಿ ಪೇಪರ್ 1ಗೆ ಬರೀ 15 ಜನ ರಿಜಿಸ್ಟರ್ ಆಗಿದ್ದಾರೆ, 5 ಜನ. ಸೊ ಫರ್ದರ್ ಇನ್ನು ಯಾರ್ಯಾರೆಲ್ಲ ಆಗ್ಬೇಕು ಅವರೆಲ್ಲ ಇಮೇಲ್ ಕೊಟ್ರೆ ನಾನೇ ಅಲ್ಲಿಗೆ ಏನ್ ಮಾಡ್ತೀನಿ, ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇದು ಓಪನ್ ಮಾಡಿದ್ರೆ ಕ್ಲಾಸ್ ರೂಮು ನನಗೆ ಇಲ್ಲಿ ಈ ತರ ಕಾಣಿಸುತ್ತೆ. ಆಯ್ತಾ, ಇಲ್ಲಿ ನಾನೇನಾದ್ರೂ ಮೆಟೀರಿಯಲ್ ಆಡ್ ಮಾಡೋದಿದ್ರೆ ಇಲ್ಲಿ ಆಡ್ ಮಾಡ್ತೀನಿ ನಾನು ಮೆಟೀರಿಯಲ್. ಲೈಕ್ ಇಲ್ಲಿ ಎಕ್ಸೆಲ್ ಶೀಟ್ ಆಡ್ ಮಾಡಿದ್ದೀನಿ ನಾನು. ಈ ಎಕ್ಸೆಲ್ ಶೀಟ್ ಅಲ್ಲಿ ಏನಾಗಿದೆ, ಫುಲ್ ಎಲ್ಲಾ ಲಿಂಕ್ಸ್ಗಳು, ವಿಡಿಯೋ ಲಿಂಕ್ಸು, ಮೆಟೀರಿಯಲ್ ಲಿಂಕ್ಸು, ಎಲ್ಲಾ ಲಿಂಕ್ಸ್ಗಳು ಇಲ್ಲಿದೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್ ಸಿಲೆಬಸ್, UGC NET ಸಿಲೆಬಸ್ ಇದೆ, KSET ಸಿಲೆಬಸ್ ಇದೆ, ಕಾಮರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಇದೆ, PU ಲೆಕ್ಚರರ್ ಸಿಲೆಬಸ್ ಇದೆ. ಜೊತೆಗೆ ಈಗ ನಾವು ಸ್ಟಾಟಿಸ್ಟಿಕ್ಸ್ ನ ಸ್ಟಾರ್ಟ್ ಮಾಡಿರೋದ್ರಿಂದ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಸಾಫ್ಟ್ ಕಾಪಿ ಬುಕ್ದು ಲಿಂಕ್ ಇಲ್ಲಿ ಹಾಕಿದ್ದೀನಿ. ಜೊತೆಗೆ ಈಗ ನಾವು ಟೋಟಲಿ 9 ಕ್ಲಾಸಸ್ ಕಂಪ್ಲೀಟ್ ಆಗಿದೆ ಟಿಲ್ ಎಸ್ಟರ್ಡೇ. ಸೊ ಆ ಕ್ಲಾಸ್ ಅಲ್ಲಿ ಕ್ಲಾಸ್ 1 ಅಲ್ಲಿ ಏನ್ ಮಾತಾಡಿದ್ವಿ, ಇಂಟ್ರೊಡಕ್ಟರಿ ಕ್ಲಾಸು, ಬೇಸಿಕ್ಸ್ ಆಫ್ ಸ್ಟಾಟ್ಸು, ಡಿಸ್ಕ್ರಿಪ್ಟಿವ್ ಸ್ಟಾಟಿಸ್ಟಿಕ್ಸ್ ಅಂದ್ರೇನು, ಪ್ರಾಬಬಿಲಿಟಿ ಇಂಟ್ರೊಡಕ್ಷನ್, ಸೊ ಮೋಟಿವೇಶನ್. ಆಯ್ತಾ, ನಿಮ್ಗೆ ಮೋಟಿವೇಶನ್ ಕ್ಲಾಸ್ ಇತ್ತು ಅವತ್ತು. ಮತ್ತೆ ಜೊತೆಗೆ ಟೈಪ್ಸ್ ಆಫ್ ಇವೆಂಟ್ಸ್ ಏನು, ಪಾಸಿಬಲ್ ಔಟ್ಕಮ್ಸ್ ಕ್ಯಾಲ್ಕುಲೇಷನ್ ಹೇಗೆ, ಪ್ರಾಬಬಿಲಿಟಿ ಕ್ಯಾಲ್ಕುಲೇಷನ್ ಹೇಗೆ ಅಂತ ಚರ್ಚೆ ಮಾಡಿದ್ವಿ. ಅಂಡ್ 6th ಕ್ಲಾಸ್ ಅಲ್ಲಿ ಮಾರ್ಜಿನಲ್, ಯೂನಿಯನ್, ಜಾಯಿಂಟ್, ಕಂಡೀಷನಲ್ ಪ್ರಾಬಬಿಲಿಟಿ ಬಗ್ಗೆ ಚರ್ಚೆ ಮಾಡಿ, ಜೊತೆಗೆ ಜನರಲ್ ಅಂಡ್ ಸ್ಪೆಷಲ್ ಆಫ್ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್, ಇಂಡಿಪೆಂಡೆಂಟ್ ಇವೆಂಟ್, ಡಿಪೆಂಡೆಂಟ್ ಇವೆಂಟ್ ಅಂದ್ರೆ ಏನು ಅಂತ ಚರ್ಚೆ ಮಾಡಿದ್ವಿ. ಆಯ್ತಾ, ಅದಾದ್ಮೇಲೆ 7ನೇ ಕ್ಲಾಸಲ್ಲಿ ಡಿಸ್ಕ್ರೀಟ್ ಅಂಡ್ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಂತ, 8ರಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, 9ರಲ್ಲಿ ಪಾಸನ್ ಅಂಡ್ ಹೈಪರ್ ಜಿಯೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಚರ್ಚೆ ಮಾಡಿದ್ವಿ. ನೀವೇನು ಇಲ್ಲ, ಈಗ ಇದು ನನಗೆ ಕಾಣಿಸೋದು ಇದು.
ಅಪ್ಲಿಕೇಶನ್ ಈಗ ಅಕಾಡೆಮಿ ಅಪ್ಲಿಕೇಶನ್ ಈ ರೀತಿ ಕಾಣಿಸ್ತಾ ಇರುತ್ತೆ. ನೀವು ಓಪನ್ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ ಅಂತ ಹೇಳಿದ್ರೆ, ಐ ವಿಲ್ ಶೋ ಯು ದ್ಯಾಟ್. ಒಂದು ನಿಮಿಷ. ಸೊ ನೀವು ಓಪನ್ ಮಾಡಿದ್ರೆ ಇದು ಈ ರೀತಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಸ್ಟೂಡೆಂಟ್ ರಿಜಿಸ್ಟರ್ ಆಗಿದೆ ಅಂತ ಅನ್ಕೊಳ್ಳೋಣ. ಯಾವ್ದದು ನಿಮಗೆ ಈ ರೀತಿ ಕಾಣಿಸುತ್ತೆ. ಯಾಕೆಂದ್ರೆ ನೀವು ಕಾಮರ್ಸ್ ಮಾತ್ರ ರಿಜಿಸ್ಟರ್ ಆಗಿದ್ರೆ ಕಾಮರ್ಸ್ ಅಂತ ತೋರಿಸುತ್ತೆ, ಪೇಪರ್ 1 ಮಾತ್ರ ಆಗಿದ್ರೆ ಪೇಪರ್ 1 ತೋರಿಸುತ್ತೆ. ಅಂಡ್ ನೀವು ಒಂದೇ ಅಕಾಡೆಮಿನಲ್ಲಿ ಎರಡೂ ಕೋರ್ಸ್ ಲಿಂಕ್ ನಿಮಗೆ ಸಿಕ್ಕಿದ್ರೆ ಇಲ್ಲಿ ಕಾಮರ್ಸ್ ಮತ್ತೆ ಪೇಪರ್ 1 ಎರಡೂ ಕಾಣಿಸುತ್ತೆ ನಿಮಗೆ. ಆಯ್ತಾ? ಇಲ್ಲಿ ನ್ಯೂ ಅನೌನ್ಸ್ಮೆಂಟ್ ಅಲ್ಲಿ ನೋಡಿದ್ರೆ ಸೊ ಇಲ್ಲಿ ಮೆಟೀರಿಯಲ್ ಲಿಂಕ್ ಕಾಣಿಸುತ್ತೆ. ಇದನ್ನ ಟ್ಯಾಪ್ ಮಾಡಿದ್ರೆ ನಿಮಗೆ ಎಲ್ಲಾ ಮೆಟೀರಿಯಲ್ ಇಲ್ಲೇ ಸಿಗುತ್ತೆ. ಕೆಲವ್ರು ಏನ್ ಮಾಡ್ತೀರಾ, ಅಲ್ಲಿ ವಾಟ್ಸಾಪ್ ಅಲ್ಲಿ ಮೇಲೆ ಕೆಳಗೆ ಎಲ್ಲ ಹುಡುಕ್ತೀರಾ, ಕನ್ಫ್ಯೂಷನ್ ಆಗುತ್ತೆ, ಆರ್ಡರ್ ಅಲ್ಲಿ ಇರೋದಿಲ್ಲ, ನಿಮ್ಗೇನು ಗೊತ್ತಾಗಲ್ಲ. ಸೊ ಹಾಗಾಗಿ ಅಷ್ಟೊಂದೆಲ್ಲ ನೀವು ರಿಸ್ಕ್ ತಗೋಬಾರ್ದು ಅಂತ ಹೇಳಿ ಎಲ್ಲವೂ ಇಲ್ಲಿ ಒಂದು ಪೇಜ್ ಅಲ್ಲೇ ಎಲ್ಲಾ ಒಂದು ಮೆಟೀರಿಯಲ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು. ಸೊ ಇಲ್ಲಿ ವರ್ಕಿಂಗ್ ನೋಟ್ಸ್ ಅಂತ ಹೇಳಿ ಹಾಕಿದ್ದೀನಿ. ವರ್ಕಿಂಗ್ ನೋಟ್ಸ್ ಅಂದ್ರೆ ಕ್ಲಾಸ್ ಮಾಡೋವಾಗ ಸಪರೇಟ್ ಆಗಿ ಏನಾದ್ರು ಕೀ ಪಾಯಿಂಟ್ಸ್ ಗಳಿದ್ರೆ ಆ ಕೀ ಪಾಯಿಂಟ್ಸ್ ಗಳನ್ನ ಇಲ್ಲಿ ಹಾಕಿರ್ತೀನಿ. ಸ್ಟಾಟಿಸ್ಟಿಕ್ಸ್ ವರ್ಕಿಂಗ್ ನೋಟ್ಸ್ ಅಂತ ಹೇಳಿ ಬೇಸಿಕ್ ಡೆಫಿನಿಷನ್ಸ್ ಗಳು ಒಂದಷ್ಟು ಟರ್ಮ್ ಗಳನ್ನ ಹಾಕಿದ್ದೆ, ಅದು ಇಲ್ಲಿ ಇದೆ. ನಾನು ಇಲ್ಲಿ ಟ್ಯಾಪ್ ಮಾಡ್ತೀನಿ ನೋಡಿ ಈಗ. ಸೊ ಇಟ್ ಆಟೋಮೆಟಿಕಲಿ ಓಪನ್ಸ್, ಡಾಕ್ಯುಮೆಂಟ್ ಓಪನ್ ಆಗುತ್ತೆ ನೋಡಿ ಈ ರೀತಿ. ಆಯ್ತಾ? ಸೊ ಈ ರೀತಿ ಬೇಸಿಕ್ ಏನೆಲ್ಲ ಡೆಫಿನಿಷನ್ಸ್ ಟರ್ಮ್ಸ್ ಗಳನ್ನ ಚರ್ಚೆ ಮಾಡಿದ್ವಿ, ಅದೆಲ್ಲಾ ಡೆಫಿನಿಷನ್ಸ್ ಟರ್ಮ್ಗಳು ಇಲ್ಲಿದಾವೆ. ಓಕೆ, ಇವೆಲ್ಲ ಕಾನ್ಸೆಪ್ಟ್ಸ್ ಗಳು ಸ್ಟಾಟಿಸ್ಟಿಕ್ಸ್ ಬೇಸಿಕ್ಸ್ ಅದು ಇಲ್ಲಿದೆ. ಇದೇ ತರ ಯಾವ್ದಾದ್ರು ನೋಡ್ಸಿದ್ರೆ ಐ ವಿಲ್ ಶೇರ್ ದೆ. ಸೊ ನೀವೆಲ್ಲರೂ ಕ್ಲಾಸ್ ರೂಮ್ಗೆ ಜಾಯ್ನ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಇದನ್ನ ಈ ರೀತಿ ಆಕ್ಸೆಸ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ ಹೇಳಿದ್ದು? ಏನಾದ್ರು ಡೌಟ್ ಇದೆಯಾ? ಇಷ್ಟೇ, ಇನ್ನೇನಿಲ್ಲ. ಕ್ಲಿಯರ್? ಓಕೆ, ದಿಸ್ ಇಸ್ ಅಕಾಡೆಮಿ ಕ್ಲಾಸ್ ರೂಮ್. ಇದು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಈ ತರ ಕಾಣಿಸುತ್ತೆ. ಸೊ ಅಂಡ್ ಇದು ಬೇರೆ ಪರ್ಸನಲ್ ಐಡಿ ನಲ್ಲಿ ತೆಗೆದಾಗ ಪರ್ಸನಲ್ ಐಡಿ ಫಾರ್ ಎಕ್ಸಾಂಪಲ್ ದಿಸ್ ಒನ್, ಯಾರೋ ಅವ್ರು ಸ್ಟೂಡೆಂಟ್ ಇದಾರೆ ಅಂತ ಹೇಳಿದ್ರೆ ಈ ತರ ಕಾಣಿಸುತ್ತೆ ಅಷ್ಟೇ. ಆಯ್ತಾ? ಇದು ಬೇರೆ ಇದು. ಓಕೆ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಿಮ್ಗೆ ತೋರ್ಸಕ್ ಹೇಳಿದ್ದದು. ಓಕೆ, ಕ್ಲಿಯರ್. ಇಷ್ಟು ವಿಚಾರಗಳು ನಿಮ್ಗೆ ತಿಳಿಸ್ಬೇಕಾಗಿತ್ತು ರಿಗಾರ್ಡಿಂಗ್ ಯಾವ ರೀತಿ ನೀವು ಮೆಟೀರಿಯಲ್ಸ್ ಅನ್ನ ಆಕ್ಸೆಸ್ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಬೇಕಾಗಿತ್ತು. ಇದಿಷ್ಟು ಮೆಟೀರಿಯಲ್ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮಾಹಿತಿಗೆ. ಓಕೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ನೀವೀಗ ಮೆಟೀರಿಯಲ್ ರಿಗಾರ್ಡಿಂಗ್ ಮೆಟೀರಿಯಲ್ಸ್. ಏನಾದ್ರು ಡೌಟ್ ಇದೆಯಾ ಮೆಟೀರಿಯಲ್ ಬಗ್ಗೆ? ನೋ ಸರ್. ಓಕೆ, ಸೊ ಒಂದ್ಸತಿ ನೀವು ಇಲ್ಲೇನಂದ್ರೆ ನಿಮ್ಮ ಫೋನ್ ಅಲ್ಲಿ ಯು ಹ್ಯಾವ್ ಟು ಕ್ಲಾಸ್ ರೂಮ್ ಲಿಂಕ್ ಕೊಟ್ಟೋಗ್ಬಿಟ್ರೆ ಒಂದು ಜೂಮ್ ಕ್ಲಾಸು ಅಟೆಂಡ್ ಮಾಡೋದಕ್ಕೆ ಮಾತ್ರ ಜೂಮ್ ಕ್ಲಾಸು. ಆಯ್ತಾ? ಜೂಮ್ ಲಿಂಕ್ ಇರುತ್ತೆ, ಜೂಮ್ ಲಿಂಕ್ ನಲ್ಲಿ ನೀವು ಅಟೆಂಡ್ ಮಾಡ್ಕೋಬಹುದು. ಆಯ್ತಾ? ಇವನ್ ಅದು ಇನ್ನೂ ಒಂದು ಕೆಲಸ ಮಾಡ್ತೀನಿ ಬೇಕಾದ್ರೆ ಎಕ್ಸೆಲ್ ಶೀಟ್ ಅಲ್ಲಿ ಎವ್ರಿ ಟೈಮ್ ದ ಸೇಮ್ ಜೂಮ್ ಲಿಂಕ್ ವಿಲ್ ಬಿ ಸೆಂಡ್ ಟು ಯು. ಸೊ ಇನ್ಸ್ಟೆಡ್ ಆಫ್ ದಟ್ ಐ ಕ್ಯಾನ್ ಆಡ್ ದ ಸೇಮ್ ಜೂಮ್ ಲಿಂಕ್ ಟು ದಿಸ್ ಒನ್. ಆಯ್ತಾ? ಆ ಒಂದು ಎಕ್ಸೆಲ್ ಶೀಟ್ಗೆ ಹಾಕ್ಕೊಡ್ತೀನಿ ಕ್ಲಾಸ್ ಲಿಂಕು. ಆ ಲಿಂಕ್ ಅಲ್ಲಿ ನೀವು ಅಟೆಂಡ್ ಮಾಡ್ಕೋಬಹುದು. 1 ಮಿನಿಟ್. ಅಲ್ಲೇ ಲಿಂಕು ಹಾಕ್ಬಿಟ್ರೆ ಪದೇ ಪದೇ ಕಳ್ಸೋದು ತಪ್ಪುತ್ತೆ ನಿಮಗೆ ರೆಕರಿಂಗ್ ಮೀಟಿಂಗ್ ಆದ್ರೆ. ಸೊ ಇಟ್ಸ್ ವೆರಿ ಈಸಿ. ನೋಡಿ ಈ ತರ ಕ್ಲಾಸ್ ರೂಮ್ದು ಗೂಗಲ್ ಲಿಂಕ್ ಇದಿದೆ, ಈ ತರ ಕಳಿಸಿದ್ರೆ ನೀವು ಅಲ್ಲಿ ಜಾಯಿನ್ ಆಗ್ಬೋದು. ದಯವಿಟ್ಟು ಹಿಂದೆ ಸ್ವಲ್ಪ ನಾಯ್ಸ್ ಆಗ್ತಿದೆ, ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಈಗ ನಾನು ಹೋಗಿ ಏನ್ ಮಾಡ್ತೀನಿ, ಐ ವಿಲ್ ಗೋ ಟು ಕ್ಲಾಸ್ ರೂಮ್. ದಿಸ್ ಇಸ್ ನಾಟ್ admin ID. admin ID ಕಾಮರ್ಸ್ ರೆಕಾರ್ಡ್ ಆಗ್ತಿದೆ ಅಲ್ವಾ? ಆಗ್ತಿದೆ ಸರ್. ಓಕೆ, ಒಂದು ನಿಮಿಷ ದಯವಿಟ್ಟು ಲೈನ್ ಅಲ್ಲಿ
ಓಕೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ಇಲ್ಲಿ ಕಾಣಿಸುತ್ತೆ. ನಾನು ಇಲ್ಲಿ ಕ್ಲಾಸ್ ಲಿಂಕ್ ಹಾಕ್ಬಿಡ್ತೀನಿ. ಇಲ್ಲಿ ಒಂದು ನಿಮಿಷ. ಡ್ರೈವ್. ಓಕೆ. ಸೊ ಝೂಮ್ ಕ್ಲಾಸ್ ಲಿಂಕ್ ಅಂತ ಹಾಕಿದ್ದೀನಿ ಅಲ್ಲಿ ಮೇಲೆ. ಸೊ ನಿಮ್ಗೆ ಅದೇ ರಿಫ್ಲೆಕ್ಟ್ ಆಗುತ್ತೆ ಕ್ಲಾಸಲ್ಲಿ. ಓಕೆ. ಓಪ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಝೂಮ್ ಕ್ಲಾಸ್ ಲಿಂಕ್ ಬಂತು ಇವಾಗ. ಸೊ ನೀವು ಝೂಮ್ ಕ್ಲಾಸ್ ಲಿಂಕ್ಗೂ ಕೂಡ ನೀವೇನು ಡೈರೆಕ್ಟ್ ಗ್ರೂಪ್ಗೇನು ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ಗ್ರೂಪ್ ಅಲ್ಲಿ ವಿ ವಿಲ್ ಸೆಂಡ್ ಫ್ಯೂ ವಿಡಿಯೋಸ್ ಅಬೌಟ್ ಕಾನ್ಸೆಪ್ಟ್ಸ್. ಆಯ್ತಾ. ಈಗ ನಾವು ಇಲ್ಲೇನು ಕ್ಲಾಸಲ್ಲಿ ಪಾಠ ಮಾಡ್ತಾ ಇರ್ತೀನಿ, ಅಲ್ಲಿ ಮೇಜರ್ ಏನು ನಾನು ಹೇಳಿರ್ತೀನಿ ಕೆಲವು ಟಾಪಿಕ್ಸ್ಗಳ ಬಗ್ಗೆ, ಅದನ್ನ ಶಾರ್ಟ್ಸ್ ಮಾಡಿ ಆ ಶಾರ್ಟ್ ವಿಡಿಯೋಸ್ಗಳು ಮತ್ತೆ ಇನ್ನೇನಾದ್ರೂ ಅಪ್ಡೇಟ್ಸ್ಗಳಿದ್ರೆ ಗ್ರೂಪಲ್ಲಿ ಹಾಕುವಂತ ಕೆಲಸ ಮಾಡ್ತೀನಿ. ದಯಮಾಡಿ ನೀವು ಆ ಒಂದು ಗ್ರೂಪಲ್ಲಿ ಆ ವಿಚಾರಗಳನ್ನ ನೋಡ್ಕೊಳ್ಳಿ. ಓಕೆನಾ. ಸೊ ಇದಿಷ್ಟು ರಿಗಾರ್ಡಿಂಗ್ ದ ಮೆಟೀರಿಯಲ್ಸ್ ಅಂಡ್ ಆಲ್. ಆಯ್ತಾ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಐ ಥಿಂಕ್ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಅಂತ ಅನ್ಕೋತೀನಿ ಇದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ವಿಡಿಯೋ ಓಪನ್ ಮಾಡ್ಬೇಕಂದ್ರೆ ಜಸ್ಟ್ ಲಿಂಕ್ ಟ್ಯಾಪ್ ಮಾಡಿದ್ರೆ ಸಾಕು, ವಿಡಿಯೋ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ರೌಸರ್ ಅಲ್ಲಿ ಓಪನ್ ಆಗುತ್ತೆ. ಆಯ್ತಾ. ಈ ರೀತಿ ಈಗ ಆಲ್ರೆಡಿ ಕ್ಲಾಸ್ ರೂಮ್ ನೀವು ಡೌನ್ಲೋಡ್ ಮಾಡ್ಕೊಂಡಿರೋರು ಮತ್ತೆ ಇದನ್ನ ಯೂಸ್ ಮಾಡ್ತಿರೋರು ಯಾರಾದ್ರೂ ಒಬ್ರು ನೀವು ಸ್ಕ್ರೀನ್ ಶೇರ್ ಮಾಡಿ ಯಾವ ತರ ಆಪರೇಟ್ ಆಗುತ್ತೆ ಅಂತ ನಿಮ್ಮ ಫ್ರೆಂಡ್ಸ್ಗೆ ತೋರಿಸ್ಬೋದಾ? ಬಿಕಾಸ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆದಾಗ ತುಂಬಾ ಈಸಿ ಆಗುತ್ತೆ. ಓಕೆ. ಬಂತು ನೋಡಿ. ಇದು ಸೌಂಡ್ ಕೇಳಿಸುತ್ತಾ? ಇದು ಕ್ಲಾಸ್ ಸೌಂಡು, ಐ ಮೀನ್ ನಾನ್ ಮಾತಾಡೋದು ಕೇಳಿಸ್ತಿದೆ ಅನ್ಕೋತೀನಿ. ಈಗ ಶೇರ್ ಮಾಡಿದ್ದೀನಲ್ಲ ವಿಡಿಯೋ ಶೇರ್ ಮಾಡಿದ್ದೀನಲ್ಲ ಅದು ಕೇಳಿಸ್ತಾ ನೋಡಿ. ಸರ್
ಸರ್ ಓಕೆ. ಸೊ ಇದು ಕೇಳಿಸ್ತಾ ಅದು ವಿಡಿಯೋ ಏನದು ಅಂತ ಹೇಳಿ. ಸೊ ಈ ರೀತಿ ಓಪನ್ ಆಗುತ್ತೆ ನಿಮ್ ಬ್ರೌಸರ್ ಅಲ್ಲ. ಸರ್ ಕೇಳಿಸ್ತಿಲ್ಲ ಸರ್. ಅದ್ ಕೇಳಿಸ್ತಿಲ್ವಾ? ಪರವಾಗಿಲ್ಲ, ಅದು ನಿಮ್ಗೆ ವಿಡಿಯೋ ಶೇರ್ ಆಗೋದು ಗೊತ್ತಾಗಬೇಕಿತ್ತು ನಿಮ್ಗೆ, ಆ ತರ ತೋರಿಸುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಸಬ್ಜೆಕ್ಟ್ ಈಗ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಕ್ಲಾಸ್ ರೆಕಾರ್ಡಿಂಗ್ಸ್ ಅಂತಿದೆ, ಅಂಡ್ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಫುಲ್ ಈ ಶೀಟ್ ಅಲ್ಲಿ ಇರುತ್ತೆ. ಅಂಡ್ ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಇನ್ನೊಂದು ಶೀಟ್ ಶೇರ್ ಮಾಡೋದು ಬೇರೆ ಸಬ್ಜೆಕ್ಟ್ಗೆ. ಅವೆಲ್ಲ ಅಲ್ಲಲ್ಲೇ ಇರುತ್ತವೆ. ಯು ಕ್ಯಾನ್ ವಾಚ್ ದಿಸ್. ಎಸ್ ಮೇಡಮ್, ಹೇಳಿ ಮೇಡಮ್. ಸರ್ ನಾನು ಇದು ಲೇಟಾಗಿ ಜಾಯ್ನ್ ಆದೆ, ಗೊತ್ತಾಗ್ಲಿಲ್ಲ ಸರ್. ನಿನ್ನೆ ಬೇರೆ ಆಬ್ಸೆಂಟ್ ಇದೆ, ಏನ್ ಮಾಡ್ತಿದ್ರು ಅಂತ ಗೊತ್ತಾಗ್ಲಿಲ್ಲ. ಮೇಡಮ್ ಏನಿಲ್ಲ, ಈಗ ಮೆಟೀರಿಯಲ್ ನ ಯಾವ ತರ ಶೇರ್ ಮಾಡ್ತಾ ಇದೀವಿ ಥ್ರೂ ಕ್ಲಾಸ್ ರೂಮ್, ಗೂಗಲ್ ಕ್ಲಾಸ್ ರೂಮ್ ಅಪ್ಲಿಕೇಶನ್ ಅಲ್ಲಿ ನೀವು ಹೇಗೆ ನೋಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೆ. ಸೊ ಈಗ ನಾನು ಮೊನ್ನೆ ದಿನ ಕ್ಲಾಸ್ ರೂಮ್ ನಾನು ಕ್ರಿಯೇಟ್ ಮಾಡಿದ್ದೆ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ, ಲೆಟ್ಸ್ ಪ್ರಿಪೇರ್ ಕಾಮರ್ಸ್ ಸಬ್ಜೆಕ್ಟ್ ಅಂತ ಹೇಳಿ. ಆ ಕ್ಲಾಸ್ ರೂಮ್ದು ಲಿಂಕ್ ನ ಗ್ರೂಪ್ ಅಲ್ಲಿ ಹಾಕಿದೀನಿ, ಆಯ್ತಾ. ಅದು ಇನ್ನೊಂದ್ಸಲ ಶೇರ್ ಮಾಡ್ತೀನಿ. ಆ ಒಂದು ಲಿಂಕ್ ನ ಟ್ಯಾಪ್ ಮಾಡಿದ್ರೆ ಅದು ನಿಮ್ ಇಮೇಲ್ ಐ ಡಿ ಕೇಳುತ್ತೆ ಕ್ಲಾಸ್ ಜಾಯ್ನ್ ಆಗೋದಕ್ಕೆ. ಇಮೇಲ್ ಐ ಡಿ ಕೊಟ್ಟು ಕ್ಲಾಸ್ ಜಾಯ್ನ್ ಆಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು, ಸೊ ಕ್ಲಾಸ್ ಜಾಯ್ನ್ ಆದ ತಕ್ಷಣ ನಿಮ್ಗೆ ಆ ಸಬ್ಜೆಕ್ಟ್ಗೆ ಎಂಟ್ರಿ ಸಿಗುತ್ತೆ. ಆ ಎಂಟ್ರಿ ಸಿಕ್ಕಾದ್ಮೇಲೆ ನಿಮ್ಗೆ ಈ ಒಂದು ಅಲ್ಲಿ ಒಂದು ಅನೌನ್ಸ್ಮೆಂಟ್ ಅಂತ ಇರುತ್ತೆ. ಆ ಅನೌನ್ಸ್ಮೆಂಟ್ ನ ನೀವು ಟ್ಯಾಪ್ ಮಾಡಿದ್ರೆ ಆ ಅನೌನ್ಸ್ಮೆಂಟ್ ಅಲ್ಲಿ ಈ ಎಕ್ಸೆಲ್ ಶೀಟ್ ಕಾಣಿಸುತ್ತೆ. ಅದನ್ನ ಟ್ಯಾಪ್ ಮಾಡಿದ್ರೆ ಈ ತರ ಶೀಟ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲಾ ಮೆಟೀರಿಯಲ್ ಇರುತ್ತೆ ನಿಮ್ಗೆ ಅಂತ ಹೇಳೋದಿಕ್ಕೆ ಈ ಕ್ಲಾಸ್ ಮಾಡಿದ್ದೆ ಮೇಡಮ್. ಇಷ್ಟೇ, ಇನ್ನೇನಿಲ್ಲ. ಹಾಫ್ ಅನ್ ಅವರ್ ಬೇಗ ತಗೊಂಡಿದ್ದೆ, 5:30ಗೆನೆ. ಸೊ ಈ ವಿಚಾರಗಳನ್ನು ತಿಳಿಸೋಣ ಅಂತ, ಯಾಕೆಂದ್ರೆ ಸಾಕಷ್ಟು ಜನ ಟೆಕ್ನಾಲಜಿಕಲಿ ಪೋರ್ ಇರೋರು ಇರ್ತಾರೆ. ಐ ಮಸ್ಟ್ ಅಂಡರ್ಸ್ಟ್ಯಾಂಡ್ ದೇರ್ ಫೀಲಿಂಗ್ಸ್. ಅದರ್ವೈಸ್ ನಾವು ಸುಮ್ಮನೆ ಏನೋ ನಾವು ಮಾಡ್ತಾ ಇದೀವಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಮಾಡ್ಕೊಂಡು ಹೋದ್ರೆ ತಪ್ಪಾಗುತ್ತೆ. ಸೊ ಅವ್ರಿಗೆಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ಈ ಕ್ಲಾಸ್ನ ಸೆಷನ್ ಅನ್ನ ತಗೊಂಡಿದ್ದೆ. ಸೊ ಹೋಪ್ ಈಗ ಎಲ್ರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಓಕೆ. ಸೊ ಇಷ್ಟು ವಿಚಾರಗಳು ಇವತ್ತು ಚರ್ಚೆ ಮಾಡಿದಂಥದ್ದು ರಿಗಾರ್ಡಿಂಗ್ ದ ಗೂಗಲ್ ಕ್ಲಾಸ್ ರೂಮ್. ಸೊ ಇದು ಈಸಿ ಇದೆ ಅಂತ ಅನ್ಕೋತೀನಿ, ನಿಮಗೆ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಆ ಟಾಪಿಕ್ ನ ನೀವು ಟ್ಯಾಪ್ ಮಾಡ್ಕೊಂಡು ಇದು ಮಾಡ್ಬೋದು ಅಷ್ಟೇ, ಇನ್ನೇನಿಲ್ಲ. ಓಕೆ. ಸೊ ಈಗ ಇನ್ನು 5 ನಿಮಿಷ ಇದೆ. ಲೆಟ್ ಮಿ ಮೋಟಿವೇಟ್ ಯು ಆಸ್ ಯು ರಿಕ್ವೆಸ್ಟ್. ಎವ್ರಿ ಡೇ ಯು ನೀಡ್ ಮೈ ಮೋಟಿವೇಶನ್, ಬಿಕಾಸ್ ವೆನ್ ಸಂಬಡಿ ಇಸ್ ದೇರ್ ಟು ಮೋಟಿವೇಟ್ ಯು, ಯು ಫೀಲ್ ಸೆಕ್ಯೂರ್ಡ್. ಆ ಫೀಲಿಂಗ್ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆನ್ ಸಂಬಡಿ ಇಸ್ ದೇರ್ ಟು ಶೇರ್ ಯುವರ್ ಫೀಲಿಂಗ್ಸ್ of your sorrowness, of your sadness, feelings of your ambiguity, ಈ ಫೀಲಿಂಗ್ಸ್ ಆಫ್ ಯುವರ್ anxiety, ಈ ತರದನ್ನ ಹೇಳ್ಕೊಡೋದಕ್ಕೆ ಯಾರೋ ಒಬ್ರು ಇದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಇನ್ ಅಚೀವಿಂಗ್ ಯುವರ್ ಗೋಲ್ಸ್. ಐ ನೋ ದ್ಯಾಟ್. ಸೊ ಡೋಂಟ್ ಹೆಸಿಟೇಟ್ ಟು ಶೇರ್ ಯುವರ್ ಫೀಲಿಂಗ್ಸ್. ಐ ವಿಲ್ ಬಿ ದೇರ್ ಫಾರ್ ಯು ಟು ಹೆಲ್ಪ್ ಯು ಔಟ್. ಡೋಂಟ್ ವರಿ. ನಿಮ್ಗೆ ಯಾವಾಗ ಏನು ಈ ತರ ಕಷ್ಟ ಆಗ್ತಿದೆ ಅಂತ ಅಂದಿದ ತಕ್ಷಣ ನೀವು ಫೋನ್ ಮಾಡ್ಬೋದು. ಯು ಆರ್ ಫ್ರೀ ಟು ಟಾಕ್ ಟು ಮಿ ಅಟ್ ಎನಿ ಟೈಮ್, ಆಯ್ತಾ. ರಾತ್ರಿ ಒಂದು ಹೆಚ್ಚು ಕಡಿಮೆ ಒಂದು 9 ಗಂಟೆ 10 ಗಂಟೆ ತನಕನೂ ಯು ಕ್ಯಾನ್ ಕಾಲ್, ಆಯ್ತಾ. ನೋ ವರೀಸ್. ಬೆಳಿಗ್ಗೆ ಒಂದು 6 ಗಂಟೆ ಮೇಲೆ ನೀವು ಎಷ್ಟೊತ್ತಿಗೆ ಬೇಕಾದ್ರೂ ಫೋನ್ ಮಾಡಿ. ನಿಮ್ಮ ಒಂದು ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ, ಆಯ್ತಾ. ಸೊ ಹಾಗಾಗಿ ನನಗೇನೆಲ್ಲ ಗೊತ್ತಿದೆ ಅದನ್ನೆಲ್ಲವನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಫೈನ್. ಈಗ 1 ನಿಮಿಷ ಇಲ್ಲಿವರೆಗೆ ಈ ರೆಕಾರ್ಡಿಂಗ್ನ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ನೆಕ್ಸ್ಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ.